ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾವು ಬೆಳಿಗ್ಗೆ ಮೇಕ್ ಓವರಿಗೆ ಹೊರಡುವಾಗ ಮಾಡಿದ ವಿಡಿಯೋ. ಈಗ ನಾವು ಹೊರಟಿದ್ದೀವಿ. ಅವರಿಗೆ ಇವತ್ತು ಮಾರ್ನಿಂಗ್ ಮಾಸ್ ಅಂದ್ರೆ ಮಾರ್ನಿಂಗ್ ವೆಡ್ಡಿಂಗ್ ಇರೋದ್ರಿಂದ ಸೊ ನಾವು ಬೇಗ ಹೋಗ್ತಾ ಇದ್ದೀವಿ. ಬ್ಲೆಸ್ಸಿಂಗಿಗೆ ಮಾರ್ನಿಂಗ್ ನಿಲ್ತಾರಲ್ಲ, ಅಂದ್ರೆ ಒಂದು 8:39 ಒಳಗೆ ಬ್ಲೆಸ್ಸಿಂಗಿಗೆ ಸ್ಟಾರ್ಟ್ ಆಗುತ್ತೆ. ಅದರ ಮೊದಲು ನಮ್ಮ ಕೆಲಸ ಆಗಬೇಕು. ನಾನು ಮತ್ತೆ ನೀತಾ ಹೊರಟಿದ್ದೀವಿ. ಇದು ನಮ್ಮದು ಬ್ಯಾಗ್ಸ್. ನಮ್ಮ ಮನೆಯಲ್ಲಿ ಈ ತರ ಹೂಗಳಾಗಿದೆ. ಅದು ನೀತಾ ವಿಡಿಯೋ ಮಾಡಿದ್ದು, ನಾನು ಗಾಡಿ ತೆಗೆಯುವ ತನಕ. ನಾವು ಹೋಗ್ತಾ ಇರೋದು ಬಾಯ್ ಪಾರ್ಟಿ ಸೈಡಿಗೆ. ಮೊನ್ನೆ ನಾವು ರೋಸಿಗೆ ಹೋಗಿದ್ವಲ್ಲ, ಅವರ ಮನೆಗೇನೆ ಹೋಗೋದು. ಈ ಗಿಡಗಳನ್ನೆಲ್ಲ ನಮ್ಮ ಮಾವ ಹಾಕಿದ್ದು. ಅವರಿಗೆ ಕೂಡ ಗಿಡದ ಕ್ರೇಜ್ ತುಂಬಾನೇ ಇತ್ತು. ಈಗ ಅವರು ಇಲ್ಲ, ಅವರು ಆಗ ನೆಟ್ಟಿದ್ದಿದೆಲ್ಲ. ನೆಕ್ಸ್ಟ್ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ನೀವು ಮೊನ್ನೆ ಕೂಡ ಇದೆ ವಿಡಿಯೋ ನೋಡಿರ್ಬಹುದು. ನೀತಾ ಮತ್ತೆ ನಾನು ರೀಚ್ ಆಗಿದ್ದೀವಿ. ಇದು ಆಕ್ಚುಲಿ ಸಂಡೇ ವಿಡಿಯೋ. ಬೆಳಿಗ್ಗೆ ಬೆಳಿಗ್ಗೆ ಗಾಡಿ ಓಡಿಸ್ಕೊಂಡು ಬರುದೇ ದೊಡ್ಡದು ಟಾಸ್ಕ್ ಆಗಿದೆ. ಚಳಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಚಳಿ ಉಂಟು. ಹೇಗಾದ್ರೂ ಒಂದು ಓಡಿಸ್ಕೊಂಡು ಬರೋದು. ನೆಕ್ಸ್ಟ್ ಇಲ್ಲಿ ನಮ್ಮದು ಕೆಲಸ ಆಗಿದೆ. ಇವರು ಇವತ್ತು ಕೂಡ ಅವರಿಗೆ ಸಿಂಪಲ್ ಹೇರ್ ಸ್ಟೈಲ್ ಆಗ್ಬೋದಂತ ಹೇಳಿದ್ರು. ಸೊ ಅವರಿಗೆ ಬ್ಲೋ ಡ್ರೈ ಮಾಡಿದ್ದು. ಅವರು ಸಾಡೋ ಅಂದ್ರೆ ಮದುವೆದೆ ಸೀರೆ ಹಾಕಿದ್ರು. ನಮ್ಮಲ್ಲಿ ಅಣ್ಣನ ವೈಫ್ ಜಾಸ್ತಿಯಾಗಿ ಮದುವೆದೆ ಸೀರೆ ಹಾಕೋದು. ಅಂದ್ರೆ ಅಣ್ಣನ ಅಂದ್ರೆ ತಮ್ಮನ ಹಸ್ಬೆಂಡ್ ಇದ್ದು ತಮ್ಮನ ಮದುವೆಗೆ ಆ ಚೆನ್ನಾಗಿ ಕಾಣಿಸ್ತಾ ಇದ್ರು. ನೆಕ್ಸ್ಟ್ ಬಂದು ಇವರು ಹುಡುಗನ ಅಂದ್ರೆ ಬಾಯ್ದು ಮದರ್. ಇವರಿಗೆ ಹೇರ್ ಸ್ಟೈಲ್ ಸಿಂಪಲ್ ಬೇಕಿತ್ತು. ಚೆನ್ನಾಗಿ ಕಾಣಿಸ್ತಾ ಇದ್ರು. ಸಾರಿ ಕೂಡ ಒಳ್ಳೇದಿತ್ತು ಅವ್ರದ್ದು. ಅವರು ಬ್ರಾಡ್ ಬಾರ್ಡ್ರಿ ಹಾಕೋದು ಸೀರೆ ಯಾವತ್ತೂ ಕೂಡ ಚೆನ್ನಾಗಿ ಕಾಣಿಸ್ತಾ, ಅವರಿಗೆ ಕೂಡ ಇಷ್ಟ ಆಯ್ತು. ನೆಕ್ಸ್ಟ್ ಬಂದು ನಾನು ನೀತನಿಗೆ ಇಲ್ಲಿ ಸಲೂನ್ ಅಲ್ಲಿ ಡ್ರಾಪ್ ಮಾಡಿದೆ. ಇವತ್ತು ಅವರು ಕಲರ್ ಡ್ರೆಸ್ ಅಲ್ಲಿ ಬಂದಿದ್ದಾಳೆ. ಅಂದ್ರೆ ಸಂಡೇ ಅಲ್ಲ, ಸಂಡೇ ಅವರು ಯಾವತ್ತೂ ಕೂಡ ಅವರಿಗೆ ಇಷ್ಟ ಆದ ಡ್ರೆಸ್ ಅಲ್ಲಿಯೇ ಬರೋದು. ನಾನು ಮನೆಗೆ ಹೋದೆ ಅವಳನ್ನು ಬಿಟ್ಟು. ಇವತ್ತು ಅತ್ತೆ ಎಲ್ಲಾನು ಮಾಡಿದ್ದಾರೆ. ಸಜ್ಜಿಗೆ ಮತ್ತೆ ಕೆಲಸದವರಿಗೆ ಅಡಿಗೆ ಎಲ್ಲ ಕೂಡ. ನಾನು ಬಂದು ಹೊರಗಿದ್ದು ಕೆಲಸ ನೋಡಿದೆ. ಅಂದ್ರೆ ಕೆಲಸದವರಿಗೆ ಈಸಿ ಆಗ್ತದಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ, ಅಲ್ಲಿ ಇಲ್ಲಿ ಬಿದ್ದ ವಸ್ತುಗಳನ್ನೆಲ್ಲ ಸರಿಯಾಗಿ ತೆಗ್ದಿಟ್ಟಿದ್ರೆ. ಸೊ ಅವರು ವೆಜ್ ಅಲ್ಲಿ ಅವರಿಗೆ ಆ ಲೇಡಿಗೆ ವೆಜ್ಜೇ ಆಗ್ಬೇಕಲ್ಲ, ಸೊ ಅವರು ವೆಜ್ ಕೂಡ ಮಾಡಿದ್ದಾರೆ. ಇದು ನನ್ನದು ಕ್ರ್ಯಾಬ್ ಒಂದು ಸ್ವಲ್ಪ ಉಂಟು, ನಾನೇ ತಿಂದದ್ದು ಜಾಸ್ತಿ. ನಮ್ಮ ಮನೆಯಲ್ಲಿ ಅಷ್ಟೆಲ್ಲ ಯಾರು ಬೇರೆಯವರು ಇಷ್ಟಪಡೋದಿಲ್ಲ ಕ್ರ್ಯಾಬ್ ಎಲ್ಲ. ಇದು ಇವತ್ತು ಸಾರಿಗೆ. ನೆಕ್ಸ್ಟ್ ಬಂದು ನಾನು ಸಲೋನಿಗೆ ಬಂದೆ. ಇವರಿಗೆ ಇವತ್ತು ಹೇರ್ ಡೊನೇಟ್ ಮಾಡ್ಲಿಕ್ಕೆ ಇತ್ತು. ಅವರು ಕಾಲ್ ಮಾಡಿದ್ರು. ಸೊ ಇವ್ರದ್ದು ಹೇರ್ ಕಟ್ಟಿಂಗ್ ಆಗಿದೆ, ಶೇಪ್ ಕೊಡ್ಲಿಕ್ಕೆ ಬಾಕಿ ಉಂಟು. ನಾವು ಫಸ್ಟ್ ಶೇಪ್ ಕೊಡುವ ಮೊದ್ಲೇನೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನಾನು ಮತ್ತು ನಿರೋಷ ಈಗ ವೆಡ್ಡಿಂಗಿಗೆ ಹೋಗೋದು. ಅಲ್ಲಿ ಸಾರಿ ಚೇಂಜಿಂಗಿಗೆ ಕರೆದಿದ್ದಾರೆ. ಅಂದ್ರೆ ಹಾಲಲ್ಲಿ ರೆಡ್ ಸಾರಿ ನಮ್ಮಲ್ಲಿ ಏನು ಹಾಕ್ತಾರೆ ಅದಕ್ಕೆ. ಈಗ ಎಲ್ಲಿ ಬೆಳಿಗ್ಗೆ ರೆಡಿ ಮಾಡ್ಲಿಕ್ಕೆ ಹೋಗಿದ್ವಲ್ಲ, ಅವ್ರದ್ದೇ ಫ್ಯಾಮಿಲಿಗೆ ಅಂದ್ರೆ ಅದೇ ಮದುವೆಗೆ. ನೆಕ್ಸ್ಟ್ ಪ್ಲಾನ್ ಇರಲಿಲ್ಲ ನಿರೋಷ ನನ್ನ ಜೊತೆಗೆ ವೆಡ್ಡಿಂಗಿಗೆ ಬರೋದು, ನನಗೆ ಹೆಲ್ಪ್ ಮಾಡಲಿಕ್ಕೆ. ಬಟ್ ಲಾಸ್ಟ್ ಮೊಮೆಂಟ್ ರಿಷಲ್ ಇವತ್ತು ರಜೆ ಹಾಕಿರೋದ್ರಿಂದ ನಿರೋಷ ಬಂದ್ಲು. ಸೊ ಬರ್ಬೇಕಾಯ್ತು. ಸೊ ಅವಳು ಪಾಪ ಬಂದ ಡ್ರೆಸ್ ಅಲ್ಲಿಯೇ ಬರ್ಬೇಕಲ್ಲ ವೆಡ್ಡಿಂಗಿಗೆ ಈಗ ಅಂತ ಹೇಳಿ ಅವಳನ್ನು 200 ರೂಪಾಯಿದು ಟಾಪಿಗೆ ನಾನು ಹೇಳಿದ್ದೆ 1000 ರುಪೀಸ್ ಇದು ಟಾಪ್ ತರ ಕಾಣ್ಬೇಕಪ್ಪ, ಹಾಗೆ ರೆಡಿ ಆಗ್ಬೇಕು ನೀನಂತ ಹೇಳಿದ್ದಕ್ಕೆ ಅವಳಿಗೆ ನೀತ ಚೆನ್ನಾಗಿ ರೆಡಿ ಮಾಡಿದ್ಲು. ಹೇರ್ ಮೇಕಪ್ ಅಂದ್ರೆ ಲಿಪ್ಸ್ಟಿಕ್ ಅದು ಇದು ಅಂತ ಹೇಳಿ. ನೆಕ್ಸ್ಟ್ ನಾನು ಕೂಡ ರೆಡಿ ಆದೆ. ನಾನು ಇದು ಸ್ಟಿಚ್ ಮಾಡಿದ ಟಾಪ್, ಈ ಮೊದಲು ಕೂಡ ಒಂದ್ಸಲ ಹಾಕಿದ್ದೀನಿ ನಾನು. ನನಗೆ ಇದು ಈ ತರ ಶಾರ್ಟ್ ಟಾಪ್ಸೇ ಜಾಸ್ತಿ ಇಷ್ಟ. ನಾನು ಸಿಂಪಲ್ಲೇ ಇಷ್ಟಪಡೋದು. ಇವತ್ತಿದು ಸ್ವಲ್ಪ ಶೈನಿಂಗ್ ಉಂಟು ಮಾತ್ರ. ಮದುವೆ ಇದ್ದದ್ದು ಚರ್ಚ್ ಹಾಲಲ್ಲಿಯೇ. ಸೊ ನಾವಿಲ್ಲಿ ಬಂದು ರೀಚ್ ಆಗಿದ್ದೀವಿ. ನಾವು ಸ್ವಲ್ಪ ಲೇಟೇ ಬಂದದ್ದು. ಯಾಕಂತ ಹೇಳಿದ್ರೆ ಸಾರಿ ಉಡಿಸ್ಲಿಕ್ಕೆ ಲೇಟ್ ಉಂಟಲ್ಲ ಅಂತ. ಮತ್ತೆ ಈ ವೆಡ್ಡಿಂಗಿಗೆ ಸಹ ಇನ್ವಿಟೇಷನ್ ಇತ್ತು ನಮಗೆ ಬರ್ಲಿಕ್ಕೆ. ನನಗೆ ರೋಸಿಗೆ ಬರ್ಲಿಕ್ಕೆ ಆಗಿಲ್ಲ, ಬ್ಯುಸಿ ಇದ್ದೆ. ಇಲ್ಲಿ ಇದು ನಮ್ಮದು ಚರ್ಚ್ ಹಾಲ್. ನನ್ನದು ಕೂಡ ವೆಡ್ಡಿಂಗ್ ಇದೆ ಹಾಲಲ್ಲಿ ಆದದ್ದು. ವೆಡ್ಡಿಂಗ್ ಒಂದು ಫಂಕ್ಷನ್, ಯಾರದೇ ವೆಡ್ಡಿಂಗಿಗೆ ಹೋದ್ರು ನಮ್ಮ ವೆಡ್ಡಿಂಗ್ ಇದು ನೆನಪು ಬರುತ್ತೆ. ಯಾರಿಗೆಲ್ಲ ಬರುತ್ತೆ, ನನಗಂತೂ ಬರುತ್ತೆ. ಈ ತರ ಎಲ್ಲ ಡಾನ್ಸ್ ನೋಡುವಾಗ ಎಲ್ಲ ನಾವು ಕೂಡ ಮಾಡಿದ್ವಿ ಅಲ್ಲ, ಹೀಗೆ ಇತ್ತು ಹಾಗೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ನಿಮಗೂ ಕೂಡ ಹಾಗೆ ಫೀಲ್ ಆಗತ್ತಾ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನನಗೆ ಆಗತ್ತೆ. ಇಲ್ಲಿ ಮುಗಿಸಿ ನನಗೆ ಮತ್ತೊಂದು ಕಡೆ ಕೂಡ ಹೋಗ್ಲಿಕ್ಕೆ ಉಂಟು ಮೇಕ್ ಓವರಿಗೆ.
ಈವ್ನಿಂಗ್ ವೆಡ್ಡಿಂಗ್ನವರಿಗೆ. ನೆಕ್ಸ್ಟ್ ಇಲ್ಲಿ ನಾವು ಹಾಲಲ್ಲಿ ವೇಟ್ ಮಾಡ್ತಾ ಇದ್ದೀವಿ, ಅಂದ್ರೆ ಹಾಲ್ ಇದು ಚೇಂಜಿಂಗ್ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ 2 to 3 minutes ಮೊದಲೇನೆ ಬಂದು ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಂಡ್ ಬಿಡ್ತೀವಿ. ಬಿಕಾಸ್ ಅವರು ಬಂದ ತಕ್ಷಣ ಕ್ವಿಕ್ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ಇವ್ರದ್ದು ಮುಗ್ದಿದೆ ಎಲ್ಲ ಸಾರಿ ಫ್ಲವರ್ಸ್ ಎಲ್ಲಾನು. ಅವರಿಗೂ ಕೂಡ ತುಂಬಾ ಇಷ್ಟ ಆಯ್ತು ತುಂಬಾ ಬೇಗ ಮಾಡಿದ್ದಕ್ಕೆ. ಆಕ್ಚುಲಿ ಅವರು ತುಂಬಾ ಸಲ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಬೇಗ ಮಾಡಿದ್ರಿ ಅಂತ ಹೇಳಿ. ತುಂಬಾ ಕಡಿಮೆ ಟೈಮ್ ಕೊಟ್ಟಿರ್ತಾರೆ ಸಾರಿ ಚೇಂಜಿಂಗಿಗೆ. ನೆಕ್ಸ್ಟ್ ಇವರೆಲ್ಲ ನನ್ನದು ವಿಡಿಯೋಗೆ ಪೋಸ್ ಕೊಟ್ಟಿದ್ದು ಈ ವಿಡಿಯೋದಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂತ. ಇವರೆಲ್ಲ ಮಡಂತ್ಯರಿನವರೇ. ನನ್ನ ವಿಡಿಯೋ ಅವರು ನೋಡ್ತಾರೆ ಕೂಡ. ನನಗೋಸ್ಕರ ಅವರು ಪೋಸ್ ಕೊಟ್ಟಿದ್ದು. ಇವತ್ತಿನ ಬ್ರೈಡ್ ತುಂಬಾ ಫ್ರೆಂಡ್ಲಿ ಇದ್ಲು, ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನನಗೆ ಅವರು ಮಾರ್ನಿಂಗ್ ಪರಿಚಯ ಇರಲಿಲ್ಲ, ಅವರು ಉಡುಪಿ ಸೈಡಿಂದ. ಕ್ವಿಕ್ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು, ಅಂದ್ರೆ ನನಗೆ ಈಸಿ ಆಗತ್ತೆ ಫ್ರೆಂಡ್ಲಿ ಮೂಡಲ್ಲಿ ವರ್ಕ್ ಮಾಡಿದ್ರೆ. ನೆಕ್ಸ್ಟ್ ಬಂದು ನಾವು ಇನ್ನೊಂದು ಮೇಕ್ ಓವರ್ ಮಾಡಿ ಬಂದ್ವಿ, ಬಟ್ ನನಗೆ ಅಲ್ಲಿ ವಿಡಿಯೋ ತೆಗಿಲಿಕ್ಕೆ ಮರ್ತೋದದ್ದು, ಸುಸ್ತು ಕೂಡ ಆಗಿತ್ತು. ನೆಕ್ಸ್ಟ್ ಈ ವಿಡಿಯೋ 2 days ಇದು ಆಗಿರತ್ತೆ. ನನ್ನ ಮಗ ಸ್ಕೂಲಿಗೆ ಹೊರಟಿದ್ದಾನೆ. ಅವನಿಗೆ ತುಂಬಾ ದಿನದ ನಂತರ ಯೂನಿಫಾರ್ಮ್ ಸಿಕ್ಕಿದೆ, ಅಂದ್ರೆ ಸೆಕೆಂಡ್ ಯೂನಿಫಾರ್ಮ್ ಇದು. ಅವನು ಆಕ್ಚುಲಿ ಅಕ್ಟೋಬರ್ ನಂತರ ಹಾಲಿಡೇ ನಂತರ ಸ್ಕೂಲಿಗೆ ಎಕ್ಸೆಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವನು ಮಡಂತಿಯರಿಗೆ ಮೊದಲೇನೆ ಲಾಸ್ಟ್ ಇಯರ್ ಇಂದ ನರ್ಸರಿಗೆ ಹೋಗ್ತಾ ಇದ್ದ, ಎಕ್ಸೆಲ್ಗೆ ಲೇಟ್ ಹೋದದ್ದು. ಇಲ್ಲಿ ನಾನು ನೂತನಿಗೆ ಬಂದಿದ್ದೀನಿ ಮಾರ್ನಿಂಗ್. ನನಗೆ ಒಂದು ಸೀರೆ ಆಗ್ಬೇಕಿತ್ತು, ಮಾತ್ರ ನಾನು ಉಡೋದು ಸಿಂಪಲ್ ಅಂದ್ರೆ ಸಿಂಪಲ್ ಸಾರಿ. ನನಗೆ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಬಟ್ ಪ್ರಾಬ್ಲಮ್ ಅಂದ್ರೆ ನನ್ನದು ಗ್ರೀನ್ ಫೇವ್ರೇಟ್ ಆಗಿ ನನಗೆ ಕಾಣಿಸೋದೇ ಗ್ರೀನ್ ಕಲರ್ ಆಗಿದೆ. ಅದರಲ್ಲಿ ಕೂಡ 2 ಆಪ್ಷನ್ ಇತ್ತು ಕಲರ್ಸ್, ಬ್ಲೂ ಮತ್ತು ಗ್ರೀನ್. ನನಗೆ ಗ್ರೀನ್ ಮತ್ತೆ ಬೇಡ ಅಂತಾನೆ ಅನಿಸಿತು. ನನ್ನ ಹಸ್ಬೆಂಡ್ ಕೂಡ ಯಾವತ್ತೂ ಹೇಳ್ತಾ ಇರ್ತಾರೆ ನಿನ್ನ ಹತ್ರ ಇದ್ದ ಕಲರ್ ಎಲ್ಲ ಗ್ರೀನೇ ಅಂತ. ಸೊ ಬೇಡ ಅಂತ ಅನಿಸಿತು. ಏನು ನನಗೆ ಸಿಂಪಲ್ ಸಾರಿಯೇ ಇಷ್ಟ, ನಾನು ಹೆವಿ ಸಾರಿ ಅಥವಾ ಸ್ಟೋನ್ ಇದ್ದ ಸಾರಿ ಹಾಕೋದು ಕಡಿಮೆ. ಮತ್ತೆ ನಾನೊಂದು ಮಗನಿಗೆ ಪ್ಯಾಂಟ್ ಪೀಸ್ ಅಂದ್ರೆ ಶಾರ್ಟ್ ಚಡ್ಡಿದು ಪೀಸ್ ಒಂದು ತಗೊಂಡು ಬಂದೆ ಅಷ್ಟೇ. ನಾನೀಗ ಬಂದು ಮಗನಿಗೆ ವೇಟ್ ಮಾಡ್ತಾ ಇದ್ದೀನಿ ಸ್ಕೂಲಿಂದ ಪಿಕಪ್ ಮಾಡಲಿಕ್ಕೆ. ಇವತ್ತು ಹಸ್ಬೆಂಡ್ ಇಲ್ಲ, ಹಸ್ಬೆಂಡ್ ಕಾರ್ ಇದು ಗ್ಲಾಸ್ ಚೇಂಜಿಂಗ್ ಇತ್ತು, ಸೊ ಅವ್ರು ಹೋಗಿದ್ದಾರೆ ತಕೊಂಡು. ನನಗೆ ಅದಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರು, ಇಲ್ಲಾಂದ್ರೆ ಅವರು ಡೈಲಿ ಅವರೇ ಕರ್ಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದು ಮಗ ಶಲ್ಬಿದು ಎಕ್ಸಾಮ್ ಇದು ಕಲರಿಂಗ್ ಮಾಡ್ತಾ ಇದ್ದಾರೆ. ಅವನಿಗೆ ಬರೆಯೋದಿಷ್ಟ, ಬಟ್ ಕಲರಿಂಗ್ ಅಂದ್ರೆ ಒಂದು ಸ್ವಲ್ಪನೂ ಆಗಲ್ಲ. ಬಟ್ ಹೇಗಾದ್ರೂ ಮಾಡಿ ಒಂದು ಮುಗಿಸೋದು. ಅವನಿಗೆ ಎಕ್ಸಾಮ್ ಉಂಟು ನಾಡಿದ್ದು, ಐ ಥಿಂಕ್ ಫೆಬ್ರವರಿಯಲ್ಲಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೀತಾ ಈ ವಾರದಲ್ಲಿ ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಮನೆಗೆ ಹೋಗೋದು. ಅವಳು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ. ಒಂದೇ ಹುಡುಗಿಯರ್ದು ಬಟ್ಟೆ ಇಲ್ಲ, ಸೊ ಅದೇ ನಡೀತಾ ಉಂಟು ಅವಳದು. ನಾವು ಹೋಗುವಾಗ ಅವಳು ನಮ್ಮ ಹತ್ರ ಅವ್ರದ್ದು ಬ್ಯಾಗ್ ಕೊಡೋದು ಅವಳು ಯಾವತ್ತೂ ಕೂಡ. ಸುಮ್ಮನೆ ಅವಳು ಬಸ್ಸಲ್ಲಿ ಹೋಗುವಾಗ ಎತ್ಕೊಂಡು ಹೋಗ್ಬೇಕಲ್ಲ ಹಾಗೆ ಅಂತ. ಅವಳು ಆಕ್ಚುಲಿ ನನ್ನ ಅತ್ತೆ ಮಗಳು ಸ್ವಂತ. ಸೊ ಗೈಸ್ ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ. ನಾನು ತುಂಬಾ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ, ನನಗೆ ಟೈಮ್ ಕೂಡ ಸಾಕಾಗಿಲ್ಲ. ಮತ್ತೆ ಫಂಕ್ಷನಿಗೆ ಹೋಗಿದ್ರೆ ಅದು ಮತ್ತೆ ಸುಸ್ತು. ಬೆಳಿಗ್ಗೆ ಕೂಡ ಇತ್ತು, ಮಧ್ಯಾಹ್ನ ಕೂಡ ಇತ್ತು, ಸಂಜೆ ಕೂಡ ಇತ್ತು ಅಂತ ಹೇಳಿದ ನಂತರ ಮೇಕ್ ಓವರ್ ಸುಸ್ತಾಗತ್ತೆ. ಸೊ ನನಗೆ ಅಷ್ಟು ಟೈಮ್ ಆಗಿಲ್ಲ. ಮತ್ತೆ ಮಗನಿಗೆ ಕೂಡ ಟೈಮ್ ಕೊಡಬೇಕಲ್ಲ, ಸಂಡೇ ಆಗಿರೋದ್ರಿಂದ. ಸೊ ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ವಿ, ಬೇರೆ ಏನೋ ಎಕ್ಸ್ಟ್ರಾ ಸ್ಪೆಷಲ್ ಅಂತ ಏನೂ ಮಾಡಿಲ್ಲ. ಸೊ ನೋಡಿದ್ರಿ ನೀವು ಏನೆಲ್ಲ ನಾವು ಮಾಡಿದ್ವಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.